ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದ್ ಕಡೆ ರಾಜ್ಯದಲ್ಲಿ ಕೊರೋನಾ ಕೇಸಸ್ಗಳು ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಮಹತ್ವದ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಹಲವು ಖಡಕ್ ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಜ್ಜಾಗಿರಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ರಣಕೇಕೆ, ದೇಶದಲ್ಲಿ 1000 ಗಡಿ ದಾಟಿದ ಪಾಸಿಟಿವ್ ಕೇಸಸ್. ಬೆಂಗಳೂರಿನಲ್ಲಿ 71 ಮಂದಿಗೆ ಒಕ್ಕರಿಸಿದ ಕ್ರೂರಿ, ಸಿಎಂ ಹೈ ಲೆವೆಲ್ ಮೀಟಿಂಗ್. ಡಾಕ್ಟರ್ಸ್ಗೆ ರಜೆ ಇಲ್ಲ, ಕೆಮ್ಮು ನೆಗಡಿ ಇದ್ರೆ ಶಾಲಾ ಮಕ್ಕಳಿಗೆ ರಜೆ. ಊರು ಬಿಡದ ಮಾರಿ ಮತ್ತೆ ಮನೆಗೆ ಬಂದಿದೆ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಎಂಬಂತೆ ಒಕ್ಕರಿಸಿದೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ 1000 ಗಡಿ ದಾಟಿದೆ. ದೆಹಲಿಯಲ್ಲೇ 100 ಕೇಸ್ಗಳು ಪತ್ತೆಯಾಗಿದೆ. ಕೇರಳದಲ್ಲಿ 403, ಮುಂಬೈನಲ್ಲಿ 209 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಬೆಂಗಳೂರಿನಲ್ಲೂ ಶರವೇಗದಲ್ಲಿ ವೈರಸ್ ಹಬ್ಬುತ್ತಿದ್ದು 71 ಮಂದಿಗೆ ಕೋವಿಡ್ ದಾಳಿ ಮಾಡಿದೆ. ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಕೊರೋನಾ ಕಂಟ್ರೋಲ್ಗೆ ಮಹತ್ವದ ಸಭೆ ನಡೆಸಿದ್ರು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಚಿವರೊಂದಿಗೆ ಚರ್ಚಿಸಿ ಹಲವು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಕೇಸ್ ಹೆಚ್ಚಳವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಸಭೆಯಲ್ಲಿ ಹಲವು ಸೂಚನೆಯನ್ನ ನೀಡಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ, ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕಿಟ್ ಅನ್ನ ಸಿದ್ಧ ಇಟ್ಕೊಳ್ಳಿ, ಔಷಧಿ ಕೊರತೆಯಾಗದಂತೆ ಕ್ರಮ ತೆಗೆದುಕೊಳ್ಳಿ, ವೈದ್ಯಕೀಯ ಸಲಕರಣೆ, ಹಾಸಿಗೆ, ಆಕ್ಸಿಜನ್, ವೆಂಟಿಲೇಟರ್ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ, ಅಗತ್ಯ ಬಿದ್ರೆ ಕೋವಿಡ್ ಹೆಲ್ಪ್ ಲೈನ್ ತೆರೆಯಿರಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಕಳೆದ ಬಾರಿಯಂತೆ ಸಮಸ್ಯೆ ಆಗಬಾರ್ದು ಅಂತಾನೂ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಆಗಾಗ ನಡೆಸ್ತಾ ಇರಬೇಕು. ಡಾಕ್ಟರ್ಸ್, ನರ್ಸ್, ಆರೋಗ್ಯ ಇಲಾಖಾ ಸಿಬ್ಬಂದಿ ರಜೆ ಮೇಲೆ ತೆರಳಬಾರದು. ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸೋದಕ್ಕೆ ಸರ್ವ ಸನ್ನದ್ಧ ಆಗಿರಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಟೆಸ್ಟಿಂಗ್ ಸೆಂಟರ್ ತೆರೆಯೋದಕ್ಕೂ ಕ್ರಮ ವಹಿಸಿ ಅಂತಾನೂ ಹೇಳಿದ್ದಾರೆ. ಎಲ್ಲ ನಮ್ಮ ಸಿಬ್ಬಂದಿ, ಡಾಕ್ಟರ್ಸ್, ನರ್ಸ್ಗಳು ಯಾರು ಕೂಡ ಎಲ್ಲೂ ರಜೆ ಮೇಲೆ ಎಲ್ಲೂ ಹೋಗಬಾರ್ದು. ಎಲ್ಲರೂ ಕೂಡ ಕೆಲಸದಲ್ಲೇ ಇರಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತಲೂ ಕೂಡ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ. ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು. ಹಾಗೆಯೇ ಯಾವುದೇ ಸೌಲಭ್ಯ, ಅದು ICU, ವೆಂಟಿಲೇಟರು, ಆಕ್ಸಿಜನ್ನು ಯಾವುದೂ ಕೂಡ ಕೊರತೆ ಇರಬಾರ್ದು, ಸಜ್ಜುಗೊಳಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಏನೇನು ಅಗತ್ಯ ಇರುವಂಥ ಔಷಧಿಗಳು ಮತ್ತು ಟೆಸ್ಟಿಂಗ್ ಕಿಟ್ಸು ಅದನ್ನು ಕೂಡ ನೀವು ಅದನ್ನು ಸರಬರಾಜು ಮಾಡಿಕೊಂಡು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಥರ ಒಂದು, ಮತ್ತು ವ್ಯಾಕ್ಸಿನ್ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಕೇಳಿದ್ರು, ಇದರ ಅಗತ್ಯತೆ ಇದೆಯಾ ಇಲ್ವಾ ಅಂತ. ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತಲೇ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ. ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನೇ ತೀರ್ಮಾನ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಬೇಕಾಗ್ತದೆ. ರೋಗ ಲಕ್ಷಣವಿದ್ರೆ ಟೆಸ್ಟ್ ಕಡ್ಡಾಯ, ಮಕ್ಕಳಿಗೆ ಮಾಸ್ಕ್ ಧರಿಸಬೇಕು. ಇನ್ನು ರೋಗ ಲಕ್ಷಣಗಳಿದ್ರೆ ಕಡ್ಡಾಯವಾಗಿ ಟೆಸ್ಟ್ ಮಾಡೋದಕ್ಕೂ ಸೂಚನೆಯನ್ನ ಕೊಡಲಾಗಿದೆ. ಆರೋಗ್ಯ ಇಲಾಖೆಯು ಸುತ್ತೋಲೆಯನ್ನ ಹೊರಡಿಸಿದೆ. ನಿತ್ಯ 200 ಜನರಿಗೆ ಟೆಸ್ಟ್ ಮಾಡೋದಕ್ಕೂ ಸುತ್ತೋಲೆ ಹೊರಡಿಸಿದೆ. ಇನ್ನು ಗರ್ಭಿಣಿ, ಬಾಣಂತಿ, ಮಕ್ಕಳು ಮಾಸ್ಕ್ ಧರಿಸಬೇಕು ಅಂತಾನೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂಥದ್ದು, ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲನ್ನು ನಾವು ಈಗ ಅನುಸರಿಸ್ತೀವಿ. ಏನಂತ ಹೇಳಿದ್ರೆ, ಸಾರಿ ಕೇಸಸ್ ಅವ್ರಿಗೆ, ಅಂದರೆ ಯಾರಿಗೆ ಭಾಳ ತೀವ್ರವಾದಂಥ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ. ಮತ್ತು ಬಾಣಂತಿಯರು, ಮಕ್ಕಳು, ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರ್ತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರುಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ. ಜ್ವರ, ಕೆಮ್ಮು, ನೆಗಡಿಯಿಂದ ಬಳಲುವ ಮಕ್ಕಳಿಗೆ ರಜೆ. ಇನ್ನು ಶಾಲೆಗೆ ಗೈಡ್ಲೈನ್ಸ್ ಹೊರಡಿಸುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚಿಸಲಾಗಿದೆ. ಆದರೆ ಸದ್ಯಕ್ಕೆ ಶಾಲೆ ಬಂದ್ ಮಾಡುವ ಪರಿಸ್ಥಿತಿ ಬಂದಿಲ್ಲ. ಹೀಗಾಗಿ ಜ್ವರ, ಕೆಮ್ಮು, ನೆಗಡಿಯಿಂದ ಬಳಲುವ ಶಾಲಾ ಮಕ್ಕಳಿಗೆ ರಜೆ ನೀಡುವಂತೆ ಸೂಚಿಸಲಾಗಿದೆ. ಶಾಲೆಯ ಮಕ್ಕಳು ಯಾರಿಗೆ ಅವ್ರಿಗೆ ಕಫ, ಜ್ವರ ಈ ಥರ ಏನಾದರೂ ಲಕ್ಷಣಗಳಿದ್ದರೆ ಅವರನ್ನು ಶಾಲೆಗಳಿಗೆ ಕಳಿಸ್ಬೇಡಿ. ನೆಗಡಿ ಏನೇ ಇದ್ದರೂ ಶಾಲೆಗಳಿಗೆ ಕಳಿಸ್ಬೇಡಿ. ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು 71 ಜನರ ದೇಹ ಹೊಕ್ಕಿದೆ. ದಟ್ ವಿಲ್ ಬಿ ಟೆಸ್ಟೆಡ್. ಅದರ್ವೈಸ್ ನಮ್ಮ ಹತ್ರ ಟೋಟಲ್ 71 ಕೇಸಸ್ ಆರ್ ರಿಪೋರ್ಟೆಡ್. ಆಕ್ಟಿವ್ ಕೇಸಸ್ ಹ್ಯಾವ್ ಬಿನ್ ರಿಪೋರ್ಟೆಡ್. ಅದೇನೇ ಇರಲಿ, ಈ ರೂಪಾಂತರಿ ಕೊರೋನಾ ಹೆಚ್ಚೇನು ಅಪಾಯಕಾರಿ ಅಲ್ಲ ಅಂತ ಹೇಳಲಾಗ್ತಾ ಇದೆ.
ಆದ್ರೂ ಜನ ಮುಂಜಾಗ್ರತೆ ವಹಿಸೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH